ನಮ್ಮ ಮಕ್ಕಳಿಗೆಲ್ಲ ಪ್ರೈಸ್ ಮನಿ ಬಂದಿದೆ. ಇದೇ ಥರ ನಮ್ಮ ಮಕ್ಕಳಿಗೆ ಬಂದಂಗೆ ನಮ್ಮ ಊರಿನ ಜನಗಳಿಗೆ, ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ, ಮಕ್ಕಳಿಗೆಲ್ಲ ಒಳ್ಳೆ ಪ್ರೈಸ್ ಮನಿ ಬರಲಿ. ಹಾಗೆ ನಿಮ್ಮ ಪವರ್ ಸ್ಟಾರ್ ಸಿನಿಮಾಗೆ ಒಳ್ಳೆಯದಾಗಲಿ. ಎಲ್ಲರ ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ. ಅಲ್ಲಿಂದ ದೊಡ್ಡಪ್ಪನ ಮನೆಗೆ ಬಂದರು. ದೊಡ್ಡಪ್ಪನ ಮನೆಗೆ ಹೆಂಗೆ ಬರ್ತದೆ ಹೇಳಿ ಅವನು? ಕಾಲಿಗೆ ಸ್ಲಿಪ್ಪರ್, ಅದು ಪಿ ಪಿ ಸ್ಲಿಪ್ಪರ್. ದೊಡ್ಡಪ್ಪನ ಮನೆ ಆ್ಯಂಬಿಯನ್ಸ್ ಹೆಂಗಿರುತ್ತೆ ಅಂದರೆ, ಒಂದು 15ರಿಂದ 20 ಜನ ಹೆವಿ ಬಾಡಿ ಬಿಲ್ಡರ್ಸ್ಗಳು ಕಾವಲಿಗೆ. ಎಲ್ಲ ದೊಡ್ಡಪ್ಪನ ಗ್ಯಾಂಗು. ಹೆವಿ ಲುಕ್ಕಲ್ಲಿ ಇರ್ತಾರೆ ಎಲ್ಲರೂ, ಖರಾಬಾಗಿ. ಗೇಟಲ್ಲಿ ಒಂದು 4 ಜನ ನಿಂತಿರ್ತಾರೆ, ಒಳಗಡೆ ಹೋಗ್ತಾ ಒಂದು 10 ಜನ ನಿಂತಿರ್ತಾರೆ, ಇನ್ನೊಂದು 5 ಜನ ಯಾರಿಗೂ ಹಾಕ್ಕೊಂಡು ಬಾರಿಸ್ತಾ ಇರ್ತಾರೆ, ವಸೂಲಿ ಮಾಡ್ತಿರ್ತಾರೆ. ಸೊ ಫುಲ್ ಸೆಟಪ್ ಹಿಂಗಿರುತ್ತೆ. ಅಂಥ ಜಾಗಕ್ಕೆ ಇವನು ಪೀ 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 ಅಂತ ಶಿವ ಹಾಕೊಂಡು ಹೋದ್ರೆ ಹೆಂಗೆ ಆಗ್ಬೇಡ ಅವರಿಗೆಲ್ಲ. ಇವನು ಇಳಿದ್ಬಿಟ್ಟು ಪೀ 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 ಅಂತ ಶಿವ ಹಾಕೊಂಡು ಹೋಗ್ತಿರ್ತಾನೆ. ಎಲ್ಲರೂ ಮಕ್ಕ ನೋಡ್ತಾ ಇರ್ತಾರೆ, ಹವ್ವಿ ಗುರಾಯಿಸ್ತಾ ಇರ್ತಾರೆ. ಗುರಾಯಿಸ್ಕೊಂಡು ನೋಡ್ತಾನೆ ಇರ್ತಾರೆ. ದೊಡ್ಡಪ್ಪ ಒಳಗಡೆ ಕೂತಿರ್ತಾರೆ. ಅಲ್ಲ, ದೊಡ್ಡಪ್ಪ ನೋಡ್ಬೇಕಂತ ಇವನು ಒಳಗಡೆ ಹಿಂಗೆ ಹೋಗ್ತಾನೆ. ಒಳಗಡೆ ಹೋದರೆ ಎಲ್ಲರೂ ಒಂದೊಂದು ಲುಕ್ ಕೊಟ್ಟರು. ಒಳಗಡೆ ಹೋಗಿ ಒಬ್ಬ ಕೇಳ್ತಾನೆ, ಯಾರು ಬೇಕು ಅಂದ ತಕ್ಷಣ, ಯಾಕವ ನಿಲ್ಸ್ಬಿಟ್ಟೆ? ನನ್ನ ಫ್ರೆಂಡು ನಂಗೆ ಅಷ್ಟೇ ಹೇಳ್ಕೊಟ್ಟಿರೋದು. ಇನ್ನೊಂದ್ಸರಿ ಆಡವ. ಒಬ್ಬ ಕೇಳ್ತಾನೆ, ದೊಡ್ಡಪ್ಪನ ಶಿಷ್ಯ, ಅಯ್ಯ ಏನೋ ಅಂತ. ಆವಾಗ ಅವನ ಜೊತೆಗಿರ್ತಾನಲ್ಲ ಶರಣ, ಇಲ್ಲ ಹಿಂಗೆ ದೊಡ್ಡಪ್ಪ ಮಗಳನ್ನ ಕರ್ಕೊಂಬಂದ್ಬಿಟ್ಟಿದ್ದ, ಅದಕ್ಕೆ ಇವನು ಕರ್ಕೊಂಬಂದಿ ಅಂದಾಗ, ದುಡ್ಡು ತಂದೇನೋ, ದುಡ್ಡು ಇಲ್ಲ ಅಣ್ಣ ಕೊಡ್ತಾರೆ ಅಂದ್ಬಿಡ್ತಾನೆ. ಇವನು ಒಂದ್ಸರಿ ಲುಕ್ ಕೊಡ್ತಾನೆ, ಹಿಂಗೆ ಕರ್ಕೊಂಡ್ಬಿಟ್ಟು ದುಡ್ಡು ಕೊಡ್ತಾರೆ ಅಂತ ಹೇಳ್ತೀಯನಲ್ಲ ಅಂತಾಗ ಕೇಳ್ತಾನೆ ಆ ಕಡೆಯಿಂದ ಅವನು. ಆನಂದ ಎಲ್ಲಂತ ದುಡ್ಡಿಲ್ಲ ಕಣೋ, ತಂದಿಲ್ಲ ಕಣೋ ಅಂತಾನೆ. ಅಣ್ಣ ನೀನು ಹೆಂಗೋ ಮಾಡ್ತೀಯಾಗ ಅಣ್ಣ, ಸರಿ ಆಯ್ತಿರು ದೊಡ್ಡಪ್ಪ ಬರಲಿ ಅಂದ್ಬಿಟ್ಟು ದೊಡ್ಡಪ್ಪನ ಕಾಯ್ತಾ ಇರ್ತಾರೆ. ದೊಡ್ಡಪ್ಪನ ಎಂಟ್ರಿ. ದೊಡ್ಡಪ್ಪ ಹೆಂಗಿರುತ್ತೆ ಅಂದರೆ, ಹೆವಿ ಪರ್ಸ್ನಾಲಿಟಿ, ಹೆವಿ ಲುಕ್ಕು. ನೋಡಿದ್ರೆ ಎಂಥವನಿಗಾದ್ರೂ 1 ಸೆಕೆಂಡ್ ಭಯ ಹುಟ್ಬಿಡ್ಬೇಕು, ಹಂಗಿರುತ್ತೆ ದೊಡ್ಡಪ್ಪನ ಲುಕ್ಕು. ಶರಣನ ಮಗಳನ್ನ ಎತ್ಕೊಂಡು ಆ ಥರ ಲುಕ್ಕಲ್ಲಿರೋ ಮನುಷ್ಯ ಆ ಮಗಳ ಜೊತೆ ಮುದ ಆಡ್ಕೊಂಡು, ಆಟ ಆಡ್ಕೊಂಡು, ಚಾಕ್ಲೇಟ್ ಕೊಡ್ಕೊಂಡು ಬರ್ತಾ ಇರ್ತಾನೆ ಎತ್ಕೊಂಡು. ಸರಿ, ಅದನ್ನು ಹೋಗ್ಬಿಟ್ಟು ಶರಣಂಗೆ ಒಂದ್ಸರಿ ಖುಷಿ ಆಗುತ್ತೆ, ಓ ಮಗಳಿದ್ದಾಳೆ, ಇನ್ನೇ ಇದ್ದಾಳೆ ಅಂತ. ಸೊ ದೊಡ್ಡಪ್ಪನೂ ಬರ್ತಾರೆ. ದೊಡ್ಡಪ್ಪ ಬಂದ ತಕ್ಷಣ ಶರವಣ ಮತ್ತು ಆನಂದಮ್ಮ ಇರ್ತಾರೆ. ಏನು ಅಂತ ಕೇಳ್ತಾರೆ. ಏನು ಅಂತ ಕೇಳಿದ ತಕ್ಷಣ, ಅಣ್ಣ ಅದೇ ಅಣ್ಣ ನನ್ನ ಮಗಳು ಹಂಗೆ ಹಿಂಗೆ ದುಡ್ಡು ಕೊಡೋ ಫಸ್ಟು ಅಂದ್ಬಿಟ್ಟು ಹಿಂದ್ಗಡೆಯಿಂದ ಒಬ್ಬ ತಲೆಯಲ್ಲಿ ಬಂದು ದಮ್ ಅಂತ ತಲೆಗೆ ಹೊಡಿತಾನೆ. ಹಂಗೆ ಹೊಡೆದಿದ್ದ ತಕ್ಷಣ ಅಲ್ಲಿಂದ ಆನಂದಮ್ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಆನಂದಮ್ ಹೆಂಗೆ ಮಾತಾಡ್ತಾನೆ ಅಂದರೆ, ಯಾವತ್ತೂ ತುಂಬ ವರ್ಷಗಳೇ ಆಗ್ಬಿಟ್ಟಿರುತ್ತೆ ಆನಂದಮ್. ಅವನು ದೊಡ್ಡಪ್ಪ ನಕ್ಬಿಟ್ಟು ತುಂಬ ವರ್ಷಗಳಾಗಿರುತ್ತೆ. ಆ ವರ್ಷಗಳಿಂದ ನಗ್ದೇ ಇರೋ ನಗು ಅವತ್ತು ಆನಂದಮ್ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಟು ಖುಷಿಯಾಗಿ ಇಷ್ಟಪಟ್ಬಿಟ್ಟು ನಗೋಕ್ಕೆ ಶುರು ಮಾಡ್ಬಿಡ್ತಾನೆ ಅವನ ಮಾತಿಗೆ. ಸೊ ದೊಡ್ಡಪ್ಪ ಆನಂದಮ್ಗೆ ಬಿಗ್ ಫ್ಯಾನ್ ಆಗಿ ಹೋಗ್ತಾನೆ. ಹೆಚ್ಚು ಕಡಿಮೆ ಹಾರ ಹಾಕಿ ಸನ್ಮಾನ ಮಾಡಿ ಶರವಣನ ಮಗಳನ್ನ ಒಳ್ಳೆ ಗಿಫ್ಟ್ ಜೊತೆಗೆ ವಾಪಸ್ ಕಳಿಸ್ಕೊಡ್ತಾನೆ ಅವ್ರ ಜೊತೆ. ಹಾಂ,
ಹಲೋ, ಎಸ್, ವಿಚ್ ಒನ್? ಓಕೆ. ದೊಡ್ಡಪ್ಪ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡಿ ಖುಷಿ ಪಟ್ಬಿಟ್ಟು ಅಲ್ಲಿದ್ದ ದಾಂಡಿಗರೆಲ್ಲರೂ ಆನಂದಮ್ಮ ಅಭಿಮಾನಿ ಆಗ್ಬಿಡ್ತಾರೆ. ಯಾಕೆ ಹೇಳಿ? ಮಾತಾಡ್ತಾನೆ ಅಂದರೆ ಎಷ್ಟೋ ವರ್ಷಗಳಿಂದ ನಗದೇ ಇರೋವಂಥ ಒಬ್ಬ ದೊಡ್ಡಪ್ಪ ಈ ಬಡ್ಡಿ ಮಗ ಒಂದು ನಗಿಸ್ಬಿಟ್ನಲ್ಲ, ಐ ಗುರು ಸಾರ್ಥಕ ಆಯ್ತು ಗುರು ಅನ್ನೋ ಲೆವೆಲಲ್ಲಿ ಅವ್ನಿಗೆ ಒಮ್ಮೆಲೆ ಅಭಿಮಾನ ಬಂದ್ಬಿಡುತ್ತೆ. ಫುಲ್ ಇಡೀ ಟೀಮ್ ಆನಂದಮ್ಗೆ ಫ್ಯಾನ್ ಆಗಿ ಹೋಗ್ತಾರೆ. ಅಲ್ಲಿ ದೊಡ್ಡಪ್ಪಂಗೆ ಒಬ್ಬಳು ಮಗಳಿರ್ತಾಳೆ, ಅವಳಿಗೆ ಮಾತು ಬರ್ತಿರಲ್ಲ. ಅವಳು ಸಹ ಇವನ ಮೇಲೆ ಆನಂದಂ ಮೇಲೆ ಒಳ್ಳೆ ಅಭಿಮಾನ ಬಂದ್ಬಿಡುತ್ತೆ, ಅಭಿಮಾನ ಹುಟ್ಬಿಡುತ್ತೆ. ಆದರೆ ಅಲ್ಲಿಂದ ಹೊರಡುವಾಗ ದೊಡ್ಡಪ್ಪ ಒಂದು ಮಾತು ಹೇಳ್ತಾನೆ, ಅಯ್ಯ ಅವನ ಮಗಳನ್ನ ಕಳಿಸ್ತೀನಿ, ಆದರೆ ನೀನು ದಿನ ನಮ್ಮನೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಕಂಡೀಷನ್ ಆಗ್ತಾನೆ. ಆಯ್ತಣ್ಣ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಶರವಣನ ಮಗಳನ್ನ ಎತ್ಕೊಂಡು ಪಿಂಕು 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 ಶೂ ಹಾಕ್ಕೊಂಡು ಹೊರಡ್ತಾನೆ. ಸೀನ್ ಕಟ್. ಅಲ್ಲಿಂದ ಆನಂದಮ್ಗೆ ಬುದ್ಧಿವಾದ ಹೇಳ್ಕೊಂಡು, ಇವನು ಶರವಣನಿಗೆ ಬುದ್ಧಿವಾದ ಹೇಳ್ಕೊಂಡು ತಲೆ ಮೇಲೆ ಹೊಡೆದು, ಯಾಕೆ ಹಂಗೆಲ್ಲ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ಹೇಳ್ತಾನೆ, ಅಣ್ಣ ಜೂಜು ಕಣ, ಜೂಜು ಆಡೋಕ್ಕೆ ಹೋಗ್ಬಿಟ್ಟು ಎಲ್ಲ ಕಳ್ಕೊಂಬಿಟ್ಟೆ ಕಣ, ಇರೋದೊಂದು ಮನೆ, ಅದ್ರ ಮೇಲೂ ಸಾಲ ಮಾಡ್ಬಿಟ್ಟಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಅಣ್ಣ ಸಖತ್ ಸೌಂಡು, ರಾಯಲ್ ಲೈಫು. ಯಾರ್ದು ಹೇಳಿ? ಆನಂದಮ್ದು. ಯಾಕೆ ಹೇಳಿ? ಹೌದು, ವಜ್ರ ವೈಡೂರ್ಯ. ಚಿಕ್ಕ ವಯಸ್ಸಲ್ಲಿದ್ದಾಗಲೇ ವಜ್ರ ವೈಡೂರ್ಯದ ಗಾಡಿಯಲ್ಲಿ ಬಂದಿದಂಥ ಪ್ರಜೆ ಹೆಂಗೆ ನೋಡ್ಕೋತಾರ ಅವನ್ನ? ಸಖತ್ತಾಗಿ ನೋಡ್ಕೋತಾ ಇರ್ತಾನೆ ಮೇಷ್ಟ್ರು. ಅಲ್ಲಿಂದ ಇಮಿಡಿಯೇಟ್ ಅಲ್ಲೇ ಸುದೀಕ್ ಕರೆಸ್ಬಿಟ್ಟು ಅವನದೆಷ್ಟು ಕಮಿಟ್ಮೆಂಟ್ ಇದನೋ ಎಲ್ಲ ಅಲ್ಲೇ ತೀರಿಸ್ಬಿಟ್ಟು, ನೆಕ್ಸ್ಟ್ ಏನಾದರೂ ದುಡಿಮೆ ಮಾಡು, ಏನು ಮಾಡ್ತೀಯ ಅಂತ ಹೇಳಿದಾಗ, ಅಣ್ಣ ನಂಗೆ ಭಾರಿ ದಿನದಿಂದ ನಂಗೆ ಲೈಫಲ್ಲಿ ಅನುಭವ ಆಗ್ಬಿಟ್ಟು ಒಂದೇ ಒಂದು ಆಸೆ ಕಾರಣ, ಒಳ್ಳೊಳ್ಳೆ ಬುಕ್ಗಳನ್ನ ಮಾರಬೇಕು ಅಂತ. ಬುಕ್ಕು? ಒಳ್ಳೆ ಬುಕ್ಗಳನ್ನ ಮಾರಬೇಕು ಅಂತ ಆಸೆ ಕಾರಣ ಅಣ್ಣ. ರೋಡಲ್ಲಿ ಇಟ್ಕೊಂಡು ಮಾರ್ತೀನಿ ಕಾರಣ, ಎಲ್ಲೆಲ್ಲಿ ಯಾರು ಜನಗಳು ಇರ್ತಾರೆ ಅಲ್ಲೆಲ್ಲ ಹೋಗಿ ಕೊಡ್ತೀನಿ ಕಾರಣ. ಯಾಕೆಂದರೆ ಬುಕ್ಕು ಓದ್ಬೇಕು ಕಾರಣ, ತುಂಬ ಜ್ಞಾನ ಕಾರಣ, ಹಂಗೆ ಕಾರಣ ಹಿಂಗೆ ಕಾರಣ ಅಂತ ಒಂದಷ್ಟು ಹೇಳ್ತಾನೆ. ಖುಷಿ ಪಟ್ಬಿಟ್ಟು ಆಯಿತು ನೀನೇನು ಮಾಡ್ತೀಯ ಮಾಡು ಅಂತ ಒಂದೆಲ್ಲ ಕಮಿಟ್ಮೆಂಟ್ ತೀರಿಸಿ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಅಲ್ಲಿಂದ ಕಳಿಸ್ಬಿಟ್ಟು ಅವನ್ನ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಒಬ್ರು ಅಣ್ಣ ನಮಸ್ಕಾರ ಅಂತಾರೆ, ಒಬ್ರು ಕಾಲಿಗೆ ಬಿದ್ದುಬಿಡ್ತಾರೆ, ಒಬ್ರು ಬಂದು ತಪ್ಕೋತಾ ಇರ್ತಾರೆ ಆನಂದಮ್ಗೆ. ಯಾಕೆ ಅಂದರೆ ಅವ್ನು ಮಾಡೋದು ಇಂಥವೇ ಕೆಲಸಗಳು. ಎಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ ಅಲ್ಲಿ ಬಗೆಹರಿಸ್ಬಿಡ್ತಾನೆ. ಸೊ ಹಿಂಗೆ ಬಗೆಹರಿಸಿ ಟಾಪ್ ನೊಟೋರಿಯಸ್ ರೌಡಿಗಳನ್ನೆಲ್ಲ ಟರ್ನ್ ಮಾಡಿಬಿಟ್ಟಿರ್ತಾನೆ. ಒಬ್ಬೊಬ್ರು ಅಲ್ಲಿ ಇಲ್ಲಿ ಒಂದೊಂದು ತರಕಾರಿ ಅಂಗಡಿ ಹಾಕ್ಕೊಂಡಿರ್ತಾರೆ, ಒಬ್ಬೊಬ್ರು ಒಂದೊಂದೊಂದೊಂದೊಂದು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲರೂ ಬಂದು ನಮಸ್ಕಾರ ಮಾಡ್ತಿರ್ತಾರೆ, ಇವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಮುಂದೆ ಒಂದು ಪೊಲೀಸ್ ಜೀಪ್ ಪಾಸ್ ಆಗುತ್ತೆ. ಆ ಪೊಲೀಸ್ ಜೀಪಲ್ಲಿ ಒಬ್ಬ ಕ್ರಿಮಿನಲ್ ಕೂತಿರ್ತಾನೆ. ಅವನು ನೋಡಿ ಶಾಕ್ ಆಗ್ಬಿಡ್ತಾನೆ. ಯಾಕೆ ಅಂದರೆ ಅವನು ಆಲ್ರೆಡಿ ಕನ್ವರ್ಟ್ ಆಗಿ ಎಲ್ಲೋ ಒಂದು ಮಾರ್ಕೆಟಲ್ಲಿ ಒಂದು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ. ಅವ್ನು ಪೊಲೀಸ್ನವ್ರು ಎತ್ತಾಕೊಂಡು ಹೋಗ್ತಿರೋದು ನೋಡ್ಬಿಟ್ಟು ಗಾಬರಿ ಆಗ್ತಾನೆ. ನೀನು ಯಾಕೆ ಮತ್ತೆ ಎತ್ತಾಕೊಂಡು ಹೋಗ್ತಾರಲ್ಲ ಇವನು ಅಂದ್ಬಿಟ್ಟು ಶಿಷ್ಯಂಗೆ ಕೇಳ್ತಾರೆ, ಓಯ್ ಯಾಕೆ ಅವ್ನು ಎತ್ತಾಕೊಂಡು ಹೋಗ್ತಾರೋ ಅವನು ಅಂತ. ಇಲ್ಲ ಕಣ, ಯಾವ್ದಾರ ಕೇಸ್ಗಳಲ್ಲಿ ಅಗ್ಲೆಲ್ಲ ತಗೊಂಡು ಫಿಟ್ ಮಾಡ್ತಿರ್ತಾರೆ ಪಾಪ, ಅವನು ಎಲ್ಲ ಬಿಟ್ಟಿದ್ದಾನೆ, ಆದ್ರೆ ಈ ಪೊಲೀಸ್ನವ್ರು ಅವ್ರನ್ನ ಬಿಡ್ತಿಲ್ಲ ಅಂತಾನೆ. ಹೌದಾ ನಡಿ ಸ್ಟೇಷನ್ಗೆ ಹೋಗೋಣ ಅಂದ್ಬಿಟ್ಟು ಸ್ಟೇಷನ್ಗೆ ಅಲ್ಲಿಂದ ಹೊರಡ್ತಾನೆ ಮಾತಾಡೋಕ್ಕೆ ಅಂತ. ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು, ಕಣ್ಣು ನೋಡು
ಹೆಂಗಿದೆ ಇಲ್ಲಿ ತನಕ? ಚೆನ್ನಾಗಿದೆ. ಇಲ್ಲೂ ಮತ್ತೆ ಗ್ಯಾಮ್ಲಿಂಗು. ಹಾಂ, ನಂದು ಉದ್ದೇಶ ಇಷ್ಟೇ. ನಾನು ಮಾಡೋ ಕತೆಗಳಿಂದ ಗ್ಯಾಮ್ಲಿಂಗ್ ಅನ್ನೋದು ಮಾಡಬಾರ್ದು ಅಂತ 1% ರೀಚ್ ಮಾಡಿಸ್ಲೇಬೇಕು. ನನ್ನ ಎಲ್ಲ ಕತೆಗಳಲ್ಲೂ ಅದೊಂದು ಇದ್ದೇ ಇರುತ್ತೆ. ಏನಂತೆ ರಂಗು? ಯಾಕವ ನಿಲ್ಸ್ಬಿಟ್ಟೆ? ನನ್ನ ಫ್ರೆಂಡು ನಂಗೆ ಅಷ್ಟೇ ಹೇಳ್ಕೊಟ್ಟಿರೋದು. ಇನ್ನೊಂದ್ಸರಿ ಆಡವ. ಹಾಯ್, ಏನು ಸಮಾಚಾರ? ಆಯ್ತಾ ಕಾಫಿ ಟೀ ತಿಂಡಿ? ಮತ್ತು ಮನೆ ಕಡೆ ಬರಲೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಹಾಂ. ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಪಾಪ ಪೊಲೀಸ್ನವರು ಅವನಿಗೆ ಯಥಾ ಪ್ರಕಾರ ಹೊಸ ಎಸ್ ಐ ಬಂದಿರ್ತಾರೆ. ಸೊ ಎಲ್ಲ ರೌಡಿಗಳನ್ನ ಬೀಟ್ ಹಾಕ್ಸ್ಬೇಕಲ್ಲ, ಹಂಗೆ ಇವನಿಗೂ ಕರ್ಸಿರ್ತಾರೆ. ಆವಾಗ ಕೇಳ್ತಾನೆ ಅವನಿಗೆ, ಏನು ನಿನ್ನ ಹೆಸರು ಅಂದ ತಕ್ಷಣ ಸರ್ ತೇಜಸ್ ಕುಮಾರ್ ಸರ್ ಅಂತಾನೆ. ಏಯ್ ನಿಂದು ಇನ್ನೊಂದು ಹೆಸರು ಇದೆಯಲ್ಲ ಹೇಳೋದು, ಸಾರ್ ಮಂಜು ಸಾರ್. ಏಯ್ ಇನ್ನೊಂದು ಹೆಸರು ಐತಲ್ಲ ಅದು ಹೇಳೋ ಏನದು ಅಂದ ತಕ್ಷಣ ಸಾರ್ ಹೇಳೋ ಸಾರ್ ಡೀಲು ಸಾರ್ ಅಂತಾನೆ. ಡೀಲು ಅಂತ ಹಂಗೆ ಬರ್ತಿರ್ತಾನೆ ಹೊಡಿಯೋಕ್ಕೆ. ಅವಾಗ ಎಂಟ್ರಿ ಆಗ್ತಾನೆ ಆನಂದಮ್. ಎಂಟ್ರಿ ಆಗ್ಬಿಟ್ಟು, ಸಾರ್ ಏನು ಸರ್ ನೀವು ಎಲ್ಲ ಬಿಟ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಏನೋ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ, ಮತ್ತೆ ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ಅವ್ರ ಹಳೆ ಹೆಸರು ಅವ್ರ ಹಳೆ ಕತೆಗಳೆಲ್ಲ ಕೆತ್ತಿ ಮತ್ತೆ ಆ ಇನ್ಸಿಡೆಂಟ್ಗಳನ್ನ ಮಾಡಬೇಕು ಅಂತ ಇದ್ರೆ ಟ್ರೈ ಮಾಡ್ತಾ ಇದ್ದೀರಾ ಸರ್ ನೀವು ಅಂತ ಉದ್ದುದ ಮಾತಾಡ್ಬಿಡ್ತಾನೆ. ಪೊಲೀಸಿಗೆ ಗಿಮ್ ಬಂದ್ಬಿಡುತ್ತೆ. ಏಯ್ ನೀನಾರೋ ಹೋಗ ಮುಚ್ಕೊಂಡು ಹೊರಗೋಗ ಅಂದ ತಕ್ಷಣ ಅಲ್ಲಿ ತನಕ ಸೈಲೆಂಟ್ ಆಗಿದ್ದೊಂದು ಡೀಲು ರೈಸ್ ಆಗ್ಬಿಡ್ತಾನೆ. ಸಾರ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ, ಯಾಕೆ ಅಂತ ಅವನು ಒಬ್ಬನ ಜೊತೆಗೆ ಸುತ್ತಾ ಇದ್ದಾರೆ 10 ಜನನೂ ರೈಸ್ ಆಗ್ಬಿಡ್ತಾರೆ. ರೈಸ್ ಆದ ತಕ್ಷಣ ಇನ್ನೊಂದು ಮಕ್ಳೇನು ಇವನ್ ಪರ ಬರ್ತಿದ್ದಾರೆ ಅಂದ್ಬಿಟ್ಟು ಎಸ್ ಐ ಸೈಲೆಂಟ್ ಆಗ್ತಾನೆ. ಸೈಲೆಂಟ್ ಆದ ತಕ್ಷಣ ಅವ್ನು ಮಾತಾಡೋಕ್ಕೆ ಶುರು ಮಾಡ್ತಾನೆ. ಸರ್ ಎಲ್ಲ ಏನೂ ಇಲ್ಲ, ಲಾಸ್ಟ್ ಒಂದು 2-3 ವರ್ಷದಿಂದ ಎಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿದ್ದಾರೆ, ಅವ್ರಿಗೆ ಕರ್ಕೊಂಡ್ಬಿಡಿ, ಸುಮ್ಮನೆ ಯಾಕೆ ತೊಂದರೆ ಕೊಡ್ತೀರಾ, ಹಾಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಅವ್ರನ್ನೆಲ್ಲ ಅಲ್ಲಿಂದ ಕಳಿಸ್ತಾರೆ. ಕಳಿಸಿದ ತಕ್ಷಣ ಪೊಲೀಸ್ ಹೇಳ್ತಾನೆ ಅವನಿಗೆ, ಆನಂದಮ್ಗೆ, ಐ ಏನು ಈ ಸರಿ ಎಲ್ಲ ಬಿಲ್ಡಪ್ಪಲ್ಲಿ ಹೊರ ಹೋಗ್ತಿದ್ಯಾ ಅಂತ ಅನ್ಕೊಂಬೇಡ, ಹೋಗಿ ಯಾವತ್ತನ್ನ ಸಿಗಾಕೋತೀಯ, ಹೌದು ನಿಂಗಿದೆ, ನೀನು ಹೆವಿ ಫ್ಯಾನ್ಸ್ ಫಾಲೋಯಿಂಗ್ ನಿಂಗೆ, ಹಂಗೆ ಹಿಂಗೆ ಹೋಗ ಒಂದು ಇನ್ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಹೋಗಿ ಹಿಂಗೆ ಹಂಗೆ ಅಂತ ಅದೇ ನಾರ್ಮಲ್ ಡೈಲಾಗ್ಲು ಹೊಡೆದು ಅಲ್ಲಿಂದ ಕಳಿಸ್ತಾರೆ. ಅವನು ಹೆಂಗೆ ಹೋಗ್ತಾನೆ ರಾಕೆಟ್ ಹೋದಾನೆ. ಅಪ್ಪು ನಂಗೆ ದೃಷ್ಟಿ ಕೊಟ್ರು. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಣ್ಣ 2 ಡೇಟ್ ಹಾಕ್ಲಾ? ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು, ಕಣ್ಣು ನೋಡು ಐಸ, ಅಲ್ಲಿಂದ ಮೂಗು ನೋಡು ಐಸ. ಸ್ಟೇಷನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದರೆ ಇವನು ಮಾರ್ಕೆಟಿಗೆ ಎಲ್ಲರನ್ನೂ ಡ್ರಾಪ್ ಮಾಡಿ ಹೋಗೋಣ ಅಂದ್ಬಿಟ್ಟು ಮತ್ತೆ ಅದೇ ಪೊಲೀಸ್ ಜೀಪಲ್ಲಿ ಡ್ರಾಪ್ ಹಾಕ್ಸ್ಕೊತಾರೆ ವಾಪಸ್ಸು. ಅವ್ರ ಜೊತೆ ಇವರು ಬರ್ತಾರೆ ಕತ್ಕೊಂಡು. ಯಾರ್ಯಾರು? ಆನಂದಮ್ಮ ಮತ್ತು ಶಿಷ್ಯ ಸುದಿ. ಅಲ್ಲಿ ಆ ಕ್ಯಾರೆಕ್ಟ್ರು ಡೀಲಿಗೆ ಇಡೋಣ, ಡೀಲು ಅಂತ ಇಡೋಣ, ಇಲ್ಲ ಬೇರೆ ಬೇರೆ ಏನಾದ್ರು ಬೇರೆ ಇಡೋಣ? ಏನು ಇಡೋಣ? ಬೇರೆ
ಫ್ರೆಂಡು ನಂಗೆ ಅಷ್ಟೇ ಹೇಳ್ಕೊಟ್ಟಿರೋದು. ಡೀಲು ಅಂತ ಆ್ಯಕ್ಚುಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಇದ್ರ ಕತೆ ಮುಂದೆ ಬರುತ್ತೆ, ಈಗ ಬರುತ್ತೆ. ನಾನು ಮರ್ತ್ಬಿಟ್ಟು ಆ ಹೆಸರು ಹೇಳಿದೆ ಅಲ್ಲಿ. ಡೀಲು ಬೇಡ, ಆಲ್ರೆಡಿ ಇರ್ತಿದೀವಲ್ಲ ಅದರಲ್ಲಿ. ಬೇಡ ಅಂತೀರಾ? ಹೀರೋ ಅಂತ ಇನ್ನೊಂದು ಸ್ವಲ್ಪ ನನ್ನ ಲೈಫಲ್ಲಿ ನಾನು ಎಷ್ಟೇ ಕತೆ ಮಾಡಿದ್ರು, ಎಷ್ಟೇ ಸಿನಿಮಾ ಮಾಡಿದ್ರು, ಜೂಜು ಡೀಲು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಪಾ ಈಗಿನ್ನು ಅರಳಿ ಮರ ಚಿಗುರ್ತಾರ ಈ ಸೌಂದರ್ಯನ ನೋಡೋಕ್ಕೆ 2 ಕಣ್ಣು ಸಾಲದು. ರಂಗ ನೋಡು ಹೆಂಗಿದೆ ಕಲರ್, ನೋಡು. ರೈಟ್ಗೆ ಲೆಫ್ಟ್ಗೆ ಯಾವುದೋ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ಇಲ್ಲಿ. ರೈಟ್ಗೆ ಅಂತ ಅಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲರ ಹೃದಯ ಲಬ್ ಡಬ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನಗೆ ಅಪ್ಪನೂ ದೇವ್ರೆ, ಅಪ್ಪನೂ ದೇವ್ರೆ. ಅಪ್ಪ ನನಗೆ ಜನ್ಮ ಕೊಟ್ಟರು, ಅಪ್ಪು ನನಗೆ ದೃಷ್ಟಿ ಕೊಟ್ಟರು. ಅಪ್ಪ ಅಂದರೆ ಆಕಾಶ, ಅಪ್ಪು ಅಂದರೆ ಸಂತೋಷ. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಣ್ಣ 2 ಡೇಟ್ ಹಾಕ್ಲಾ? ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು. ಕಣ್ಣು ನೋಡು ಐಸ, ಆ ಮೂಗು ನೋಡು ಐಸ. ಅಣ್ಣ ನೀನ್ ದೇವ್ರು ನೋಡಿದ್ಯಾ? ನೋಡೋಣ ನೋಡೋಣ ಈ ನಗುಲಿ, ಆ ನಗು ನೋಡು ಐಸ. ಅಲ್ಲಿ ನೋಡು ಅಪ್ಪು, ಇಲ್ಲೇ ನೋಡು ಅಪ್ಪು. ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಅಪ್ಪು, ಎಲ್ಲೆಲ್ಲೂ ಎಲ್ಲೆಲ್ಲೂ ಅಪ್ಪು, 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 ಎಲ್ಲೆಲ್ಲೂ. ಯಾಕವ ನಿಲ್ಸ್ಬಿಟ್ಟೆ? ನನ್ನ ಫ್ರೆಂಡು ನಂಗೆ ಅಷ್ಟೇ ಹೇಳ್ಕೊಟ್ಟಿರೋದು. ಇನ್ನೊಂದ್ಸರಿ ಆಡವಾ?